ಇವತ್ತು ನಾವು ಆರ್ಗ್ಯಾನಿಕ್ ಆದ ಅರಶಿನವನ್ನು ಮನೆಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ನೋಡುವ. ಹಾಯ್, ನಾನು ಆಶಾ ಚಂದ್ರ ಭಟ್. ಆಶಾಸ್ ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮನೆಯಲ್ಲೇ ಬೆಳೆದಂತಹ ಗಡ್ಡೆಯನ್ನು ಒಣಗಿಸಿ ಅದನ್ನು ಹೇಗೆ ಹುಡಿ ಮಾಡಿ ಫ್ರೆಶ್ ಆದ ಕೆಮಿಕಲ್ ಫ್ರೀ ಆಗಿರುವಂತಹ ಆರ್ಗ್ಯಾನಿಕ್ ಅರಿಶಿನವನ್ನು ಹೇಗೆ ಮಾಡ್ಬೋದು ಮನೆಯಲ್ಲಿ ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತೇವೆ. ಬನ್ನಿ ಸ್ನೇಹಿತರೆ, ಇದನ್ನು ಈಗ ಹೇಗೆ ಮಾಡೋದು ಅಂತೇಳಿ ನೋಡುವ. ಇದನ್ನು ನೀವು ನುಣ್ಣಗೆ ಬೇಕಾದರೂ ಹುಡಿ ಮಾಡಿಕೊಳ್ಬೋದು, ಒಂದು ಸ್ವಲ್ಪ ತರಿತರಿಯಾಗಿ ಬೇಕಾದರೂ ಹುಡಿ ಮಾಡಿಕೊಳ್ಬೋದು. ಈಗ ಇದನ್ನು ಮಾಡಲಿಕ್ಕೆ ಒಂದಷ್ಟು ಹಸಿ ಗಡ್ಡೆಗಳು ಬೇಕು. ಇವತ್ತು ನೋಡಿ, ನನಗೆ ಒಂದು ಸ್ವಲ್ಪ ನಮ್ಮ ಪಕ್ಕದ ಮನೆಯವರು ಒಂದು ಸ್ವಲ್ಪ ಹಸಿ ಗಡ್ಡೆಗಳನ್ನು ಕೊಟ್ಟರು. ಅವರಿಗೆ ಕಟ್ ಮಾಡಿ ಜಾಸ್ತಿ ಆಯ್ತಂತೆ ಅದು. ಹಾಗೆ ಅದನ್ನು ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಒಂದಷ್ಟು ತಂದು ಕೊಟ್ಟರು. ಅದನ್ನು ನೀರಲ್ಲಿ ಹಾಕಿ ನಾನು 1-2 ಗಂಟೆ ನೀರಲ್ಲಿ ನೆನೆಸಿ ಅದರಲ್ಲಿರುವ ಮಣ್ಣನ್ನೆಲ್ಲ ತೊಳಿಬೇಕು. ಕ್ಲೀನಾಗಿ, ಎಷ್ಟು ಕ್ಲೀನಾಗಿ ಸಾಧ್ಯವೋ ಅಷ್ಟು ಕ್ಲೀನಾಗಿ ಅದನ್ನು ತೊಳ್ಕೊಳ್ಬೇಕು. ನಂತರ ನೋಡಿ, ಇಲ್ಲಿ ಈಗ ನಾನು ಸ್ಲೈಸಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಯಾಕೆಂದರೆ ನಾನು ಬೇಯಿಸೋದಿಲ್ಲ ಅದನ್ನು, ಹಾಗಾಗಿ ಸ್ಲೈಸಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಕೆಲವರು ಅದನ್ನು ಫಸ್ಟಿಗೆ ಇಡೀ ಗಡ್ಡೆಯನ್ನೇ ಬೇಯಿಸ್ಕೊಂಡು ನಂತರ ಈ ಥರ ಸ್ಲೈಸ್ ಮಾಡಿಕೊಳ್ತಾರೆ. ನಿಮ್ಮ ಆಪ್ಷನ್ನಿಗೆ ಬಿಟ್ಟದ್ದು. ಅದು ಎರಡರಲ್ಲಿ ಸಹ ನನಗಿಂತ ದೊಡ್ಡ ಡಿಫರೆನ್ಸ್ ಕಾಣಲಿಲ್ಲ. ನಾನು ಮೊದಲು ಕೂಡ ಮಾಡಿದ್ದೇನೆ, ಹಾಗಾಗಿ ಈ ಸತಿ ನಾನು ಹಸಿಯನ್ನೇ ಒಣಗಿಸ್ತಾ ಇದ್ದೇನೆ. ಬೇಯಿಸಿದ್ದರಲ್ಲಿ ಕೆಲವರು ಹೇಳ್ತಾರೆ ಅದರಲ್ಲಿ ಒಂದು ಸಣ್ಣ ಹುಳ ಎಲ್ಲ ಆಗ್ತದೆ, ಅದಕ್ಕೋಸ್ಕರ ಅದನ್ನು ಬೇಯಿಸಿ ಮಾಡಿದರೆ ಜಾಸ್ತಿ ಸಮಯ ಬರ್ತದೆ ಅಂತ ಹೇಳಿಕೊಂಡು ನಾನು ಎರಡು ಕೂಡ ಮಾಡಿದೆ. ನನಗೆ ಎರಡರಲ್ಲಿ ಕೂಡ ಡಿಫರೆನ್ಸ್ ಅಂತ ಕಾಣಲಿಲ್ಲ. ಈ ಸತಿ ನಾನು ಅದಕ್ಕೆ ಅದನ್ನು ಡೈರೆಕ್ಟಾಗಿ ತೆಳ್ಳಗೆ ಹೆಚ್ಚಿಕೊಂಡು, ನಾವು ತೊಂಡೆಕಾಯಿ ಪಲ್ಯಕ್ಕೆಲ್ಲ ಹೇಗೆ ತೆಳ್ಳಗೆ ಹೆಚ್ಚುತ್ತೇವೆ ಅದೇ ಥರ ತೆಳ್ಳಗೆ ಹೆಚ್ಚಿಕೊಳ್ಬೇಕು. ಅದನ್ನು ಹೆಚ್ಚಿಕೊಂಡು ಒಂದು 3-4 ದಿನ ಬಿಸಿಲಲ್ಲಿ ಡೈರೆಕ್ಟಾಗಿ ಒಣಗಿಸ್ಕೊಳ್ಳೋದು. ನೋಡಿ, ಈ ಥರ ಎಲ್ಲವನ್ನು ಕೂಡ ಹೆಚ್ಚಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನಿದನ್ನು ನೀರಿಗೆ ಹಾಕಿದರೆ ಅದರಲ್ಲಿರುವ ಹಳದಿ ಅಂಶ ಎಲ್ಲ ಹೋಗ್ತದೆ. ಹಾಗಾಗಿ ನಾನು ಅದನ್ನು ಮತ್ತೆ ಪುನಃ ಅದನ್ನು ಬೇಯಿಸಲಿಕ್ಕೆ ಹೋಗಲಿಲ್ಲ. ಹಾಗೆಯೇ ಒಂದು ಚಾಪೆ ತಗೊಂಡು ಒಳ್ಳೆ ಬಿಸಿಲಲ್ಲಿ 3 ದಿವಸ ಒಣಗಿಸಿದ್ದೇನೆ. 4ನೇ ದಿವಸಕ್ಕಾಗುವಾಗ ಅದು ಕರೆಕ್ಟಾಗಿ ಕ್ರಿಸ್ಪ್ ಆಗಿತ್ತು. ಹಾಗಾಗಿ ಮತ್ತೆ ಪುನಃ ನಾನು ಒಣಗಿಸಲಿಲ್ಲ ಅದನ್ನು, ಸಾಕು ಅಂತ ಹೇಳ್ಕೊಂಡು. ನೋಡಿ, ಕೈಗೆಲ್ಲ ನ್ಯಾಚುರಲ್ ಆಗಿ ಎಷ್ಟು ಚೆಂದ ಕಲರ್ ಬರ್ತದೆ. ನನಗೆ 3 ದಿನ ಬೇಕಾಯ್ತು ಆ ಕಲರ್ ಹೋಗಲಿಕ್ಕೆ. ನಾವು ಪೇಟೆಯಿಂದ ತಂದ ಅರಿಶಿನ ಒಂದೇ ದಿವಸದಲ್ಲಿ ಕಲರ್ ಹೋಗ್ತದೆ. ಇದು ಒರಿಜಿನಲ್. ನೋಡಿ, 2 ದಿವಸ ಆಯ್ತು ಇದಕ್ಕೀಗ. ಮೊದಲನೇ ದಿವಸ ಈ ಥರ ಆಗ್ತದೆ. ನೋಡಿ, ಇದೀಗ 3ನೇ ದಿನಕ್ಕಾಗುವಾಗ ನೋಡಿ, ಒಣಗಿ ನೋಡಿ ಕರೆಕ್ಟಾಗಿ ಹುಡಿಯಾಗಿ ಬರ್ತಾ ಉಂಟು. 3ನೇ ದಿನ ಸಾಯಂಕಾಲದ ಹೊತ್ತಿಗೆ ಮಾಡಿದ್ದು ನಾನು. ಒಳ್ಳೆ ಬಿಸಿ ಇತ್ತದು. ನೋಡಿ, ಕಟ್ ಮಾಡಲಿಕ್ಕೆ ಬರ್ತಿಲ್ಲ, ಅಷ್ಟು ಗಟ್ಟಿಯಾಗಿದೆ. ಇನ್ನಿದನ್ನು ಒಣಗಿಸುವ ಅಗತ್ಯ ಇಲ್ಲ ನಿಮಗೆ. ಹಾಗೂ ಅದು ಕೆಲವು ಒಂದೊಂದು ಸ್ವಲ್ಪ ದಪ್ಪ ಇದ್ದದ್ದು ಒಣಗಲಿಲ್ಲ ಅಂದರೆ ಇನ್ನು 1 ದಿನದದು ಬಿಸಿಲನ್ನು ಒಣಗಿಸ್ಬೋದು. ಅಂದರೆ 4 ದಿವಸ. ನಾನು 3 ದಿವಸಕ್ಕೆ ಹುಡಿ ಮಾಡಿದೆ. ತುಂಬ ಜನ ಹೇಳಿದರು 3 ದಿವಸಕ್ಕೆ ಹುಡಿ ಮಾಡಲಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡು. ಹಾಗೆ ನಾನು 3 ದಿವಸಕ್ಕೆ ಸಾಯಂಕಾಲ ನೋಡುವಾಗಲೂ ಅದು ಚೆನ್ನಾಗಿ ಒಣಗಿತ್ತು. ಇದನ್ನು ಈಗ ಮಿಕ್ಸಿ ಜಾರಿಗೆ, ನಿಮ್ಮ ಚಟ್ನಿ ಜಾರ್ ಅಥವಾ ಡ್ರೈ ಹುಡಿ ಮಾಡುವಂಥ ಜಾರ್ ಇರ್ತದಲ್ಲ, ಅದರಲ್ಲಿ ಸ್ವಲ್ಪವೇ ಹಾಕ್ಕೊಂಡು ಹುಡಿ ಮಾಡಿ. ತುಂಬ ಹಾಕ್ಕೊಂಡೆ ಹುಡಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಚೂರೇ ಹಾಕ್ಕೊಂಡು ಅದನ್ನು ಹುಡಿ ಮಾಡ್ಕೊಳ್ಳಿ. ನಾನಿದನ್ನು ತುಂಬ ನುಣ್ಣಗೆ ಮಾಡಿಕೊಳ್ಳಿಲ್ಲ, ಪೌಡ್ರ್ ಟೈಪಲ್ಲಿ ಒಂದು ಸ್ವಲ್ಪ ಹರಳಾಗಿ ಇಟ್ಕೊಂಡೆ. ನನಗೆ ಹೀಗೆ ಇಷ್ಟ ಆಗ್ತದೆ. ನೀವು ಮುಖಕ್ಕೆಲ್ಲ ಹಚ್ಚಲಿಕ್ಕೆ ಅಂತೇಳಿ ಉಪಯೋಗಿಸೋರಾದರೆ ಇನ್ನೂ ಸ್ವಲ್ಪ ನುಣ್ಣಗೆ ಹುಡಿ ಮಾಡಿಕೊಳ್ಬೋದು. ನಾನು ಮುಖಕ್ಕೆ ಇದನ್ನು ಹಚ್ಚೋದಿಲ್ಲ, ಹಾಗಾಗಿ ನಾನು ಪದಾರ್ಥಕ್ಕೆ ಮಾತ್ರ ಹಾಕೋ ಕಾರಣ ನೋಡಿ ಈ ಥರ ತರಿಯಾಗಿ ಅದನ್ನು ಇಟ್ಕೊಂಡೆ. ಅರಶಿನದಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ಅದೆಲ್ಲ ನಿಮಗೆ ಗೊತ್ತೇ ಇರ್ತದೆ. ಮೇಯ್ನಾಗಿ ನಮಗೆ ಈ ಚಳಿಗಾಲದಲ್ಲಿ ಶೀತ ಕಫ ಆದರೆ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಹಾಲಿಗೆ ಅರಶಿನ ಹಾಕ್ಕೊಂಡು ಕುಡಿದ್ರೆ, ಒಂಚೂರು ಪೆಪ್ಪರ್ ಸೇರಿಸ್ಕೊಂಡು ಅದನ್ನು ಕುಡಿದ್ರೆ ನಿಮ್ಮ ಕಫ ಶೀತ ಹಾಗೂ ಎರಡೂ ಕೂಡ ಕಡಿಮೆ ಆಗ್ತದೆ. ಹಾಗೆಯೇ ಗಾಯಗಳಾದರೆ ಅದಕ್ಕೆ ಅರಿಶಿನ ಹಚ್ತೇವೆ. ಹಾಗೆ ಅರಿಶಿನ ಕ್ಯಾನ್ಸರ್ ನಿವಾರಕ. ಹಸಿ ಅರಿಶಿನವನ್ನು ನೀವು ಬೆಳಗ್ಗೆ ಕೂತು ತಿಂದರೆ ಅದು ಕ್ಯಾನ್ಸರನ್ನು ನಿವಾರಿಸ್ತದೆ. ಹೀಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ನೋಡಿ, ನಮ್ಮ ಆರ್ಗ್ಯಾನಿಕ್ ಆದ ಕೆಮಿಕಲ್ ಫ್ರೀ ಆಗಿರುವಂತಹ ಅರಿಶಿನ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.